ಕಾಗವಾಡ ತಾಲೂಕಿಗೆ ಇನ್ನೂ ಸಿಕ್ಕಿಲ್ಲ ಮೂಲಭೂತ ಸೌಕರ್ಯ. ಬರೀ ಹೆಸರಿಗಷ್ಟೇ ತಾಲೂಕು ಕೇಂದ್ರವಾಯ್ತ ಕಾಗವಾಡ. 8 ವರ್ಷಗಳ ಹಿಂದೆಯೇ ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿದ್ದಾರೆ. ತಾಲೂಕು ಕೇಂದ್ರವಾದ್ರೂ ಇನ್ನೂ ಸಿಕ್ಕಿಲ್ಲ ಸರ್ಕಾರಿ ಕಚೇರಿಗಳ ಭಾಗ್ಯ. ಕಾಗವಾಡದಲ್ಲಿ ಇನ್ನೂ ನಿರ್ಮಾಣವಾಗಿಲ್ಲ ಪ್ರಜಾಸೌಧ ಕಟ್ಟಡ. ಸರ್ಕಾರದ ತಾರತಮ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಕಚೇರಿ ಇಲ್ಲದೆ ಬೇರೆ ತಾಲೂಕಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಕಾಟಾಚಾರಕ್ಕೆ ತಾಲೂಕು ಘೋಷಣೆ ಮಾಡಿದ್ದಾರೆ ಎಂದು ಜನ ಕಿಡಿಕಾರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕು ಘೋಷಣೆಯಾಗಿ 8 ವರ್ಷಗಳು ಕಳೆದಿವೆ. 8 ವರ್ಷಗಳಾದ್ರೂ ಸಹ ಇನ್ನೂ ಸಹ ಒಂದು ಸರ್ಕಾರಿ ಕಟ್ಟಡಗಳು ನಿರ್ಮಾಣವಾಗಿಲ್ಲ. ಕಾಗವಾಡದಲ್ಲಿ ಪ್ರಜಾಸೌಧ ಕಟ್ಟಡವೇ ಇಲ್ಲ. ಈ ಒಂದು ಕಟ್ಟಡಗಳಿಲ್ಲದೆ ಸರ್ಕಾರಿ ಕಚೇರಿಗಳು ಎಲ್ಲವೂ ಸಹ ಏರುಪೇರಾದಂತಹ ಸ್ಥಿತಿ ನಿರ್ಮಾಣವಾಗದಂತಿದೆ. ಸರ್ಕಾರಿ ಕೆಲಸ ಆಗ್ಬೇಕು ಅಂದ್ರೆ ಬೇರೆ ತಾಲೂಕಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮ್ಮನೆ ಕಾಟಾಚಾರಕ್ಕೆ ಯಾಕೆ ತಾಲೂಕು ಘೋಷಣೆ ಮಾಡಿದ್ರಿ ಅಂತೇಳಿ ಸಾರ್ವಜನಿಕರು ಇದೀಗ ಕಿಡಿಕಾರ್ತಾ ಇದ್ದಾರೆ. ತಾಲೂಕು ಕೇಂದ್ರವಾದ್ರೂ ಸರ್ಕಾರಿ ಕಚೇರಿಗಳ ಭಾಗ್ಯವೇ ಸಿಕ್ಕಿಲ್ಲ. ಬರೀ ಹೆಸರಿಗಷ್ಟೇನೆ ತಾಲೂಕು ಕೇಂದ್ರವಾಯ್ತಾ ಕಾಗವಾಡ ಅಂತೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಈ ಒಂದು ತಾರತಮ್ಯ ನೀತಿಗೆ ಇಡೀ ಶಾಪ ಆಗ್ತಾ ಇದ್ದಾರೆ ಜನ. ಸರ್ಕಾರಿ ಕಚೇರಿಗಳಿಲ್ಲದೆ ಬೇರೆ ತಾಲೂಕಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಸುಮ್ನೆ ಏನಕ್ಕೆ ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿದ್ರಿ ಅಂತೇಳಿ ಜನ ಕಿಡಿಕಾರ್ತಾ ಇದ್ದಾರೆ. ಕರ್ನಾಟಕದ ಹೆಬ್ಬಾಗಿಲು ಕಾಗವಾಡ ತಾಲೂಕು ಘೋಷಣೆಯಾಗಿ 8 ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ಸರ್ಕಾರ ಒಂದು ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ. ಯಾಕಂದರೆ ನಾವು ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ಮಹಾರಾಷ್ಟ್ರ ಗಡಿಯನ್ನು ಹಂಚಿಕೊಳ್ತಕ್ಕಂಥ ಕಾಗವಾಡ ತಾಲೂಕು ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ. ನಾವು ಕನ್ನಡ ಪರ ಸಂಘಟನೆಯವರು ಕಳೆದ 10-20 ವರ್ಷಗಳಿಂದ ನಾವು ಪ್ರಯತ್ನವನ್ನು ಮಾಡಿಕೊಂಡು ಇಲ್ಲಿ ಕಾಗವಾಡ ತಾಲೂಕನ್ನು ಘೋಷಣೆ ಮಾಡ್ಕೊಂಡಿದ್ದೀವಿ. ಸರ್ಕಾರ ಏನೋ ಕಾಟಾಚಾರಕ್ಕಾಗಿ ಕಾಗವಾಡ ತಾಲೂಕು ಘೋಷಣೆ ಮಾಡಿದೆ. ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಕಟ್ಟಡಗಳು ನಿರ್ಮಾಣ ಆಗಿಲ್ಲ. ತಹಸೀಲ್ದಾರ್ ಕಾರ್ಯಾಲಯವೂ ಕೂಡ ಇಲ್ಲಿ ಒಂದು ಖಾಸಗಿ ಕಟ್ಟಡದಲ್ಲಿ ಪತ್ರಾ ಶೆಡ್ನಲ್ಲಿ ಪ್ರಾರಂಭ ಆಗಿದೆ. ಅದಕ್ಕಾಗಿ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ನಾನು ಹೋದ ವಾರ ನನ್ನ ಕಿತ್ತೂರು ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಿಂದ ಕಾಗವಾಡ ತಹಸೀಲ್ದಾರ್ ಕಾರ್ಯಾಲಯದ ಹೊರಗಡೆ ನಾವು ಅಷ್ಟದಂಡ ನಮಸ್ಕಾರವನ್ನು ಹಾಕಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ನೀವು ಸ್ವಾಮಿ ಏನಾದರೂ 2025 ಡಿಸೆಂಬರ್ 31 ಒಳಗಾಗಿ ನೀವು 16 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಕಾಗವಾಡ ತಾಲೂಕಿಗೆ ಪ್ರಜಾಸೌಧ ನಿರ್ಮಾಣದ ಒಂದು ಅಡಿಗಲ್ಲು ಸಮಾರಂಭ ನೀವು ಕೈಗೊಳ್ಳದೆ ಹೋದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ಜನವರಿ 1, 2026ರಿಂದ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳು ಇಲ್ಲಿ ನಡೆದರೂ ಕೂಡ ಕಪ್ಪು ಬಾವುಟವನ್ನು ಸರ್ಕಾರದ ವಿರುದ್ಧ ಒಂದು ತೋರಿಸಿ ನಾವು ಅಲ್ಲಿ ಘೋಷಣೆಯನ್ನು ಕೂಗ್ತೀವಿ. ಸರ್ಕಾರದ ವಿರುದ್ಧ ನಾವು ಘೋಷಣೆ ಕೂಗಿ ಕಾಗವಾಡ ತಾಲೂಕಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಕಂದಾಯ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಆದಷ್ಟು ಬೇಗ ಯಾವ ರೀತಿ ನೀವು ಬಬಲೇಶ್ವರ ಮತ್ತು ತಿಕೋಟದಲ್ಲಿ 16 ಕೋಟಿ ರೂಪಾಯಿಗಳಲ್ಲಿ ಪ್ರಜಾಸೌಧವನ್ನು ನಿರ್ಮಾಣ ಮಾಡಿದ್ದೀರಿ, ಅದೇ ಆಯವ್ಯಯದಲ್ಲಿ ನಮ್ಮ ಕಾಗವಾಡಕ್ಕೂ ಕೂಡ 16 ಕೋಟಿ ರೂಪಾಯಿಗಳಲ್ಲಿನೇ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಹಕ್ಕೊತ್ತಾಯದ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಕೊಟ್ಟಿದ್ದೀವಿ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.